ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬ್ರೌನಿ ಕೇಕ್ ಮಾಡ್ತಾಯಿದ್ದೀನಿ. 1 ಕಪ್ಪು ಶುಗರ್ ಹಾಕ್ತಾಯಿದ್ದೀನಿ ದೊಡ್ಡ ಕಪ್ಪಲ್ಲಿ. ಆಮೇಲೆ ಅದೇ ಕಪ್ಪಲ್ಲಿ 2 ಕಪ್ಪು ಮೈದಾ ಹಾಕ್ತಾಯಿದ್ದೀನಿ. ಫುಲ್ ದೊಡ್ಡ ಕಪ್ಪು 1 ಕಪ್ ಬರುತ್ತಲ್ಲ ಅದರಲ್ಲಿ 1 ಕಪ್ ಹಾಕ್ತಾಯಿದ್ದೀನಿ. ಎರಡು ಕಪ್ ಹಾಕಬೇಕು. ನಾನು ಮುಂಚೆ ಎಲ್ಲ ಮಾಡ್ತಾಯಿದ್ದೆ, ಬಟ್ ವೀಡಿಯೋ ಎಲ್ಲ ಮಾಡ್ತಾ ಇರಲಿಲ್ಲ. ನನ್ನ ಫ್ರೆಂಡ್ಸು ವೀಡಿಯೋ ಮಾಡು ಅಂತ ಹೇಳ್ತಾಯಿದ್ರು, ಸೊ ನಾನು ಮಾಡ್ತಾಯಿದ್ದೆ. ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಫುಲ್ ಹಾಕ್ಬಿಟ್ರೆ ಜಲ್ಡಿ ಮಾಡೋಕ್ಕಾಗಲ್ಲ ಅಂತ ಫಸ್ಟ್ 1 ಕಪ್ ಹಾಕ್ಬಿಟ್ಟು ಜಲ್ಡಿ ಮಾಡ್ತಾಯಿದ್ದೀನಿ. ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪು ಮೈದಾ ತೊಗೊಳ್ತಾ ಇದ್ದೀನಿ. ಮೈದಾ ಹಾಕ್ಕೊಂಡೆ 1 ಸ್ಪೂನು. ಅದೇ 1 ಕಪ್ ಬರುತ್ತಲ್ಲ ದೊಡ್ಡದರಲ್ಲಿ, ಅದರಲ್ಲಿ 1 ಕಪ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಬೇಕಿಂಗ್ ಪೌಡರ್, ಅದೇ ಬೇಕಿಂಗ್ ಪೌಡರ್ ಅಂತ ಬರುತ್ತಲ್ವ ಅದರಲ್ಲಿ ಬೇಕಿಂಗ್ ಪೌಡರು 1 ಕಪ್ ಹಾಕ್ತಾಯಿದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ಖಾಲಿ ಆಗಿದಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಫುಲ್ 1 ಕಪ್ ಹಾಕಬೇಕಲ್ವ ಅದಕ್ಕೋಸ್ಕರ. ಬೇಕಿಂಗ್ ಸೋಡಾ 1 ಕಪ್ಪು ಹಾಕ್ತಾಯಿದ್ದೀನಿ. ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊಕೋ ಪೌಡ್ರ್ ಹಾಕ್ತಾಯಿದ್ದೀನಿ 1 ಕಪ್ಪು. ಇವಾಗ ಜರಡಿಯಲ್ಲಿ ಎಲ್ಲ ಮಿಕ್ಸರ್ ಆಗೋವರೆಗೂ ಜರಡಿ ಮಾಡ್ತಾಯಿದ್ದೀನಿ. ಗಂಟು ಕಟ್ಕೊಬಾರ್ದು, ಚೆನ್ನಾಗಿ ಇದು ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕದು. ಎಲ್ಲ ಹದ ಬರಬೇಕು, ಎಲ್ಲ ಮಿಕ್ಸ್ ಆಗಿರಬೇಕು, ಕೊಕೋ ಪೌಡರು, ಮೈದಾ, ಶುಗರು ಎಲ್ಲ. ನಾನು ಮಾಡ್ತಾಯಿದ್ದೆ ಕೇಕು ಎಲ್ಲ, ಸೊ ಹಿಂಗೆ ಆರ್ಡ್ರ್ ಬರ್ತಾಯಿತ್ತು ಕೇಕಿಗೆ. ಸೊ ಚಿಕ್ಕದಾಗಿ ಯಾರು ಶಾಲ್ ಹಾಕ್ತಿರ್ತಾರಲ್ಲ ಅವ್ರದ್ದೆಲ್ಲ ಆರ್ಡ್ರ್ ಬರ್ತಾಯಿತ್ತು. ಮಾಡಿಬಿಟ್ಟು ಕಳಿಸ್ತಾಯಿದ್ದೆ. ಬಟ್ ನನಗೆ ವೀಡಿಯೋ ಮಾಡೋಕ್ಕೆಲ್ಲ ಟೈಮ್ ಇರ್ತಾ ಇರಲಿಲ್ಲ. ನನ್ನ ಫ್ರೆಂಡ್ಸ್ ವೀಡಿಯೋ ಮಾಡೋ ಟೈಮ್ ಇದ್ದಾಗೆಲ್ಲ ಯಾಕೆ ವೀಡಿಯೋ ಮಾಡಲ್ಲ ನೀನು ಅಂತ ಹೇಳ್ತಾಯಿದ್ರು. ಸೊ ಅದ್ರಗೋಸ್ಕರ ನಾನಿವತ್ತು ವೀಡಿಯೋ ಮಾಡ್ತಾಯಿದ್ದೆ. ನೋಡಿ ಈ ಥರ ಮಿಕ್ಸರ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಗಂಟು ಕಟ್ಕೊಬಾರ್ದು. ಕೊಕೋ ಪೌಡರು, ಮೈದಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಮಿಕ್ಸ್ ಆಗಿರಬೇಕು. ನಾನು ಯಾಕಂದರೆ ಸ್ವಲ್ಪ ಕೊಕೋ ಪೌಡ್ರ್ ಕಮ್ಮಿ ಹಾಕ್ಕೊಂಡಿದ್ದೀನಿ. 1 ಕಪ್ಪು ಚಿಕ್ಕದರಲ್ಲಿ ಕಪ್ಪಲ್ಲಿ ಅದರಲ್ಲಿ ಅರ್ಧ ಹಾಕಿದೆ. ನೋಡಿ 1 ಕಪ್ಪು ವಾಟ್ರ್ ಹಾಕ್ತಾಯಿದ್ದೀನಿ. ಅದೇ ಇವಾಗ ಕೊಕೋ ಪೌಡ್ರ್ ಏನು ಹಾಕಿದೆ ಅದರಲ್ಲಿ 2 ಕಪ್ಪು ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ಪು ಅಡುಗೆಗೆ ಏನು ಬಳಸ್ತಾ ಇದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದೇ 1 ರಿಂದ 1.5 ಕಪ್ ಬರುತ್ತಲ್ಲ ಅದರಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ ಹಾಲು ಹಾಕ್ತಾಯಿದ್ದೀನಿ. ಉಗುರು ಬೆಚ್ಚಗಿರ್ಬೇಕು ಹಾಲು, ತುಂಬ ಬಿಸಿ ಇರಬಾರ್ದು, ತುಂಬ ತಣ್ಣಗಿರಬಾರ್ದು. ಉಗುರು ಬೆಚ್ಚ ಹಾಲು ಇರಬೇಕು. ಹಾಗಾದರೆ ಆವಾಗ ಸ್ವಲ್ಪ ಕೇಕ್ ಸ್ವಲ್ಪ ಸ್ಮೂತ್ ಬರುತ್ತೆ. ಇವಾಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಫುಲ್ ಹಾಕಿಬಿಟ್ರೆ ಇದು ಸ್ವಲ್ಪ ಚಿಕ್ಕದಿದೆ ಬೌಲು, ಚೆಲ್ಬಿಡುತ್ತೆ ಅಂತ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಗಂಟು ಕಟ್ಕೊಬಾರ್ದು. ಇಲ್ಲಿ ಗಂಟು ಕಟ್ಕೊಂಡ್ರೆ ಕೇಕೆಲ್ಲ ಗಂಟು ಆಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಅದೇನು ಕಪ್ಪಲ್ಲಿ ಇಟ್ಟಿದ್ದೆ ಸ್ವಲ್ಪ ಹಾಲು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀವು ಹಾಕ್ಬಿಟ್ಟು ತಿರ್ಗಾ ಹಾಕ್ತಿದ್ದಾರೆ ಅಂತ ಹಾಕ್ಕೊಳ್ಳೋದಲ್ಲ, ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಲು. ಯಾಕಂದರೆ ನಂದು ಕಪ್ಪು ಮೇನು ಮಿಕ್ಸರ್ ಮಾಡೋ ಕಪ್ಪು ಅದೊಂದು ಸ್ವಲ್ಪ ನಂದು ಚಿಕ್ಕದಿದೆ. ಸೊ ಅದ್ರಗೋಸ್ಕರ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲಿ ಗಂಟು ಕಟ್ಕೋಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನಾನು ಬ್ರೌನಿ ಪ್ಲೇನ್ ಕೇಕ್ ಮಾಡ್ತಾ ಇರೋದು. ಸೊ ಅದಕ್ಕೇನು ಕ್ರೀಮು, ಯಾಕಂದರೆ ಶಾಲೆಯಲ್ಲಿ ಹಾಕಿರ್ತಾರಲ್ವ ಅಂಗಡಿಗಳಲ್ಲಿ, ಅವರೆಲ್ಲ ಆರ್ಡ್ರ್ ಹೇಳ್ತಾ ಇರ್ತಾರೆ. ಸೊ ಅದ್ರಗೋಸ್ಕರ ನಾನು ಎಗ್ಲೆಸ್ ಕೇಕ್ ಮಾಡ್ತಾ ಇರೋದು. ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಅದೇನಿದೆ ಮಿಕ್ಕಿದ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಗ್ಲೆಸ್ ಕೇಕ್ ಮಾಡ್ತಾ ಇರೋದು ನಾನು. ಸೊ ಅದರಾಗಿ ಇವತ್ತೆಲ್ಲೋ ಬೇರೆ ಕಡೆ 2 ಆರ್ಡ್ರ್ ಬಂದಿತ್ತು, ಅದರಿಗೋಸ್ಕರನೇ ಫ್ರೀ ಇದೆ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ತಿಕ್ಕಾಗಿ ಬರಬೇಕು, ಚೆನ್ನಾಗಿ ಬರಬೇಕು. ಇವಾಗ ವೆನಿಲಾ ಎಸೆನ್ಸ್ ಅಂತ ಏನಿದೆ ಅದರಲ್ಲಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂತಂದರೆ ಸೈಡಲ್ಲಿ ಹಾಗೇ ಇರುತ್ತೆ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಮಿಕ್ಸ್ ಮಾಡ್ತಾ ಆಲ್ರೆಡಿ ಇದು ಓವನ್ ಏನಿದೆ 10 ನಿಮಿಷ ಬಿಸಿಗಿಡಬೇಕು, ಸ್ವಲ್ಪ ಹೀಟ್ ಆಗಬೇಕು ಓವನು. ಹೀಟ್ ಆಗೋದೇ ಹೀಟಿಗೆ ಇಟ್ಬಿಟ್ಟು ನಾನೆಲ್ಲ ಕೇಕಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನೋಡಿ ಈ ಥರ ಆಗಬೇಕು. ಈ ಥರ ಆದ್ರೇ ಕೇಕಿಗೆ ಸ್ಮೂತ್ ಬರುತ್ತೆ ಚೆನ್ನಾಗಿ. ನಾವು ಮೆಜರ್ಮೆಂಟ್ ಯಾವ ಥರ ಹಾಕ್ಕೊಳ್ತೀವಿ ಆ ಥರ ಬರುತ್ತೆ ಕೇಕ್. ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯ್ತು ಚೆನ್ನಾಗಿ ಬರೋಲ್ಲ. ಈ ಬೌಲ್ ಇದೆ ಈಗ. ನೋಡಿ ನಾನು ಆಲ್ರೆಡಿ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಬಟರ್ ಪೇಪರಲ್ಲಿ ಹಾಕಿದ್ದೀನಿ, ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಏನಿದೆ ಅದು ಕಲಸಿರೋದು ಎಲ್ಲ ಇವಾಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಬರಬೇಕು, ಗಂಟು ಕಟ್ಕೋಬಾರ್ದು. ಗಂಟು ಕಟ್ಕೊಂಡ್ರೆ ಕೇಕ್ ಒಂದು ಸ್ವಲ್ಪ ಗಂಟು ಬಂದ್ಬಿಡುತ್ತೆ. ಕೆಲವೊಬ್ಬರು ಎಗ್ ಹಾಕ್ಬಿಟ್ಟು ಮಾಡ್ತಾರೆ, ಬಟ್ ಎಗ್ ಯಾಕಂದರೆ ಕೆಲವೊಬ್ರು ಕೇಳ್ತಿರ್ತಾರೆ ಎಗ್ಲೆಸ್ ಅಂತ ಕೇಳ್ತಾರೆ. ಸೊ ಅದ್ರಗೋಸ್ಕರ ನಾನು ಎಗ್ಗು ಮೈನಸ್ ಮಾಡಿದ್ದೀನಿ. ಸೊ ಎಗ್ಗೆಲ್ಲ ಹಾಕಲ್ಲ, ನಾನು ಎದ್ದು ಮಿಲ್ಕ್ ಹಾಕ್ತೀನಿ. ಇವತ್ತು 2 ಆರ್ಡ್ರ್ ಬಂದಿದೆ. ನೋಡಿ 10 ನಿಮಿಷ ನಾನು ಓವನ್ನು ಹೀಟಿಗೆ ಇಟ್ಟಿದ್ದೆ. ಇವಾಗ ಅದರೊಳಗೆ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ನಾನು ಇವಾಗ 40 ನಿಮಿಷ 40 ಮಿನಿಟ್ಸ್ ಇಡ್ತಾಯಿದ್ದೀನಿ. ಯಾಕಂದ್ರೆ ಚೆನ್ನಾಗಿ ಬೇಯಬೇಕಲ್ವ ಕೇಕು. ಒಳಗಡೆ ಮೇಲೆ ಬಂದುಬಿಟ್ಟು ಒಳಗಡೆ ಸ್ವಲ್ಪ ಹಿಟ್ಟಿನ ಥರ ಇರುತ್ತೆ. ಸೊ ಅದ್ರಗೋಸ್ಕರ ನಾನು ಕೆಲವೊಬ್ಬರು 35 ಇಡ್ತಾರೆ. ನಾನು ಯಾಕಂದರೆ ಸೊ 35 ಇಟ್ಟಿದ ಮೇಲೂ ಆಗ 10 ಮಿನಿಟ್ಸ್ ಎಕ್ಸ್ಟ್ರಾ ಇಡ್ತಾರೆ. ನಾನಿಲ್ಲ, ಡೈರೆಕ್ಟಾಗಿ 10 ನಿಮಿಷ ಎಕ್ಸ್ಟ್ರಾನೇ ಇಟ್ಬಿಡ್ತೀನಿ, ಒಟ್ಟಿಗೆ 40 ನಿಮಿಷ ಇಟ್ಬಿಡ್ತೀನಿ. ನೋಡಿ ಈ ಥರ ಆಗಿದೆ ಕೇಕು, ಸ್ಮೂತಾಗಿದೆ. ನೋಡಿ ಈ ಥರ ಎಲ್ಲಿ ಗಂಟಿಲ್ಲ ಏನಿಲ್ಲ, ಚೆನ್ನಾಗಿದೆ, ಸ್ಮೂತಾಗೂ ಇದೆ, ಚೆನ್ನಾಗಿ ಬಂದಿದೆ. ಬಟರ್ ಪೇಪರ್ ತೆಗಿತಾ ಇದ್ದೀನಿ. ಬಟರ್ ಪೇಪರ್ ತೆಗೆದು ನೋಡಿ, ಸ್ಮೂತ್ ಅಂದರೆ ಸ್ಮೂತು ಚೆನ್ನಾಗಿ ಬಂದಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಸೊ ನೋಡಿ ಈ ಥರ, ಇಲ್ಲಿ ನೋಡಿ ಈ ಥರ ಹೀಗೆ ಸ್ಮೂತು. ನಾನು ಕೋಕೋ ಪೌಡ್ರ್ ಕಮ್ಮಿ ಹಾಕಿದ್ದೀನಿ. ನೋಡಿ ಈ ಥರ ಸ್ಮೂತಾಗಿದೆ.